ಸನ್ರೈಸರ್ಸ್ ತಂಡದ ಮಾಲಕಿ ಕಾವ್ಯ ಮಾರನ್ ಅವರು ಇತ್ತೀಚೆಗೆ ಇಂಗ್ಲೆಂಡ್ನಲ್ಲಿ ನಡೆಯುವ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ನಡೆಸುವ ವಿಶಿಷ್ಟ ಕ್ರಿಕೆಟ್ ಟೂರ್ನಮೆಂಟ್ ಆದ ದಿ 100 ಹರಾಜಿನಲ್ಲಿ ಪಾಕಿಸ್ತಾನದ ಲೆಗ್ ಸ್ಪಿನ್ನರ್ ಅಬ್ರಾರ್ ಅಹಮದ್ ಅವರನ್ನ ಸನ್ರೈಸರ್ಸ್ ಲೀಡ್ಸ್ ತಂಡವು ಸುಮಾರು £1,90,000 ಅಂದರೆ ಸುಮಾರು ₹2.34 ಕೋಟಿ ನೀಡಿ ಖರೀದಿಸಿದೆ. ಇದರಿಂದ ಕೆಲವು ಭಾರತೀಯ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ರಾಜಕೀಯ ಹಾಗೂ ಕ್ರೀಡಾ ಸಂಬಂಧಗಳು ಹಲವು ವರ್ಷಗಳಿಂದ ತೀವ್ರವಾಗಿ ಹದಗೆಟ್ಟಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅದರ ಪರಿಣಾಮವಾಗಿ 2009ರಿಂದ ಪಾಕಿಸ್ತಾನದ ಆಟಗಾರರು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಆಡುತ್ತಿಲ್ಲ. ಭಾರತದಲ್ಲಿನ ಫ್ರಾಂಚೈಸಿಗಳು ಕೂಡ ಪಾಕಿಸ್ತಾನದ ಆಟಗಾರರನ್ನ ಖರೀದಿಸುವುದಿಲ್ಲ ಎಂಬುದು ಬಹುತೇಕ ಸ್ಥಿರವಾದ ಅಲಿಖಿತ ನಿಯಮವಾಗಿ ಬಿಟ್ಟಿದೆ. ಇದೇ ಕಾರಣದಿಂದ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಒಂದು ಭಾವನಾತ್ಮಕ ದೃಷ್ಟಿಕೋನವು ರೂಪುಗೊಂಡಿದೆ. ಹೀಗಿರುವಾಗ ಐಪಿಎಲ್ ಫ್ರಾಂಚೈಸಿ ಮಾಲಕಿಯೇ ಆಗಿರುವ ಕಾವ್ಯ ಮಾರನ್ ಅವರ ತಂಡ ಪಾಕಿಸ್ತಾನದ ಆಟಗಾರರನ್ನ ಖರೀದಿಸಿರುವುದು ಹಲವರಿಗೆ ಅಚ್ಚರಿಯನ್ನು, ಕೆಲವರಿಗೆ ಅಸಮಾಧಾನವನ್ನು ಉಂಟು ಮಾಡಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಸಂಗತಿ ಏನೆಂದರೆ, ಇದು ಐಪಿಎಲ್ ಟೂರ್ನಮೆಂಟ್ ಅಲ್ಲ. ಇದು ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ನಡೆಸುವ ವಿಭಿನ್ನ ಮಾದರಿಯ ಕ್ರಿಕೆಟ್ ಲೀಗ್. ಈ ಟೂರ್ನಮೆಂಟ್ಗೆ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಬೋರ್ಡ್ ಆಯೋಜನೆ ಮಾಡುತ್ತದೆ. ಇಲ್ಲಿ ಆಟದ ನಿಯಮಗಳು ಸಹ ಸಾಮಾನ್ಯ ಟಿ20 ಕ್ರಿಕೆಟ್ನಿಂದ ತುಂಬಾ ಭಿನ್ನವಾಗಿರುತ್ತದೆ. ದಿ 100 ಎಂಬ ಹೆಸರೇ ಹೇಳುವಂತೆ ಪ್ರತಿಯೊಂದು ಇನ್ನಿಂಗ್ಸ್ನಲ್ಲಿ ಕೇವಲ 100 ಎಸೆತಗಳು ಮಾತ್ರ ಇರುತ್ತವೆ. ಆದ್ದರಿಂದ ಪಂದ್ಯಗಳು ಬಹಳ ವೇಗವಾಗಿ ಮುಗಿಯುತ್ತವೆ. ಸಾಮಾನ್ಯವಾಗಿ ಸುಮಾರು 2.5 ಗಂಟೆಗಳಲ್ಲಿ ಸಂಪೂರ್ಣ ಪಂದ್ಯ ಮುಕ್ತಾಯವಾಗುತ್ತದೆ. ಟಿ20 ಕ್ರಿಕೆಟ್ನಲ್ಲಿ ಪ್ರತಿ ಓವರ್ಗೆ 6 ಎಸೆತಗಳು ಇರುತ್ತವೆ. ಆದರೆ ದಿ 100ನಲ್ಲಿ ಈ ಪದ್ಧತಿ ಇಲ್ಲ. ಇಲ್ಲಿ ಪ್ರತಿ 10 ಎಸೆತಗಳ ನಂತರ ಬೌಲಿಂಗ್ ಎಂಡ್ ಬದಲಾಗುತ್ತದೆ. ಒಂದು ಬೌಲರ್ ಸತತವಾಗಿ 5 ಅಥವಾ 10 ಎಸೆತಗಳನ್ನ ಎಸೆಯಬಹುದು. ಆದರೆ ಒಬ್ಬ ಬೌಲರ್ ಒಂದು ಪಂದ್ಯದಲ್ಲಿ ಗರಿಷ್ಠ 20 ಎಸೆತಗಳನ್ನ ಮಾತ್ರ ಎಸೆಯಲು ಅವಕಾಶವಿದೆ. ಇನ್ನಿಂಗ್ಸ್ನ ಮೊದಲ 25 ಎಸೆತಗಳು ಪವರ್ ಪ್ಲೇ ಆಗಿರುತ್ತವೆ. ಈ ಅವಧಿಯಲ್ಲಿ ಫೀಲ್ಡಿಂಗ್ ನಿಯಮಗಳು ಬ್ಯಾಟ್ಸ್ಮನ್ಗಳಿಗೆ ಅನುಕೂಲವಾಗಿರುತ್ತವೆ. ಒಟ್ಟಾರೆ ಈ ಟೂರ್ನಮೆಂಟ್ ಹೆಚ್ಚು ವೇಗವಾಗಿ ಸಾಗುವಂತೆ ರೂಪಿಸಲಾಗಿದೆ. ಈ ವರ್ಷ ಜುಲೈ 21ರಿಂದ ಆಗಸ್ಟ್ 16ರವರೆಗೆ ಈ ಟೂರ್ನಿ ನಡೆಯಲಿದೆ ಮತ್ತು ಒಟ್ಟು 8 ತಂಡಗಳು ಇದರಲ್ಲಿ ಸ್ಪರ್ಧಿಸಲಿವೆ. ಈ ಟೂರ್ನಿಯಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿಯ ಒಡೆತನದ ಗುಂಪು ಇಂಗ್ಲೆಂಡ್ನಲ್ಲಿ ಸನ್ರೈಸರ್ಸ್ ಲೀಡ್ಸ್ ಎಂಬ ತಂಡವನ್ನ ಕೂಡ ಹೊಂದಿದೆ. ಅದೇ ತಂಡ ಈಗ ಅಬ್ರಾರ್ ಅಹಮದ್ ಅವರನ್ನ ಖರೀದಿಸಿದೆ. ಅಬ್ರಾರ್ ಅಹಮದ್ ಪಾಕಿಸ್ತಾನದ ಪ್ರತಿಭಾವಂತ ಲೆಗ್ ಸ್ಪಿನ್ನರ್ ಆಗಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಉತ್ತಮ ಪ್ರದರ್ಶನ ನೀಡಿರುವ ಆಟಗಾರ. ಕ್ರಿಕೆಟ್ ದೃಷ್ಟಿಯಿಂದ ನೋಡಿದರೆ ಒಳ್ಳೆಯ ಬೌಲರ್ ಅನ್ನ ತಂಡಕ್ಕೆ ಸೇರಿಸಿಕೊಳ್ಳುವುದು ಸಹಜ ನಿರ್ಧಾರವೇ ಆಗಿರಬಹುದು. ಆದರೆ ಭಾರತೀಯ ಅಭಿಮಾನಿಗಳ ಕೆಲವರ ದೃಷ್ಟಿಯಲ್ಲಿ ಇದು ಭಾವನಾತ್ಮಕ ವಿಷಯ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಕ್ರೀಡಾ ಸಂಬಂಧಗಳು ಸೀಮಿತವಾಗಿರುವ ಸಮಯದಲ್ಲಿ ಐಪಿಎಲ್ ಫ್ರಾಂಚೈಸಿಯ ಮಾಲಕಿ ಪಾಕಿಸ್ತಾನದ ಆಟಗಾರರನ್ನ ಖರೀದಿಸಿರುವುದು ಸರಿಯೇ ಎಂಬ ಪ್ರಶ್ನೆ ಕೇಳಲಾಗುತ್ತಿದೆ. ಕೆಲವರು ಭಾರತೀಯರ ಭಾವನೆಗೆ ಧಕ್ಕೆ ಆಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಮತ್ತೊಂದೆಡೆ ಕೆಲ ಕ್ರಿಕೆಟ್ ವಿಶ್ಲೇಷಕರು ಹೇಳುವ ಮಾತು ಬೇರೆ. ಅವರ ಪ್ರಕಾರ ಇದು ಸಂಪೂರ್ಣವಾಗಿ ಬೇರೆ ದೇಶದಲ್ಲಿ ನಡೆಯುವ ಬೇರೆ ಲೀಗ್. ಇಲ್ಲಿ ಐಪಿಎಲ್ ನಿಯಮಗಳು ಅನ್ವಯವಾಗುವುದಿಲ್ಲ. ಇಂಗ್ಲೆಂಡ್ನಲ್ಲಿ ನಡೆಯುವ ಲೀಗ್ನಲ್ಲಿ ಪಾಕಿಸ್ತಾನ ಸೇರಿದಂತೆ ಹಲವಾರು ದೇಶಗಳ ಆಟಗಾರರು ಸಾಮಾನ್ಯವಾಗಿ ಆಡುತ್ತಾರೆ. ಆದ್ದರಿಂದ ತಂಡದ ನಿರ್ವಹಣೆ ಕೇವಲ ಕ್ರಿಕೆಟ್ ಸಾಮರ್ಥ್ಯವನ್ನ ಗಮನದಲ್ಲಿಟ್ಟುಕೊಂಡು ಆಟಗಾರರನ್ನ ಆಯ್ಕೆ ಮಾಡಿರಬಹುದು. ಇದರ ಪರಿಣಾಮ ಕಾವ್ಯ ಮಾರನ್ ಅವರ ಐಪಿಎಲ್ ತಂಡವಾದ ಸನ್ರೈಸರ್ಸ್ ಹೈದರಾಬಾದ್ ಮೇಲೆ ಬೀಳುತ್ತದೆ ಎಂಬ ಪ್ರಶ್ನೆಯೂ ಕೇಳಲಾಗುತ್ತಿದೆ. ವಾಸ್ತವವಾಗಿ ನೋಡಿದರೆ ಐಪಿಎಲ್ ಮತ್ತು ದಿ 100 ಎರಡೂ ಸಂಪೂರ್ಣ ಬೇರೆ ಟೂರ್ನಮೆಂಟ್ಗಳು. ಐಪಿಎಲ್ ಭಾರತದಲ್ಲಿ ನಡೆಯುತ್ತದೆ ಮತ್ತು ಅದರ ನಿಯಮಗಳು, ರಾಜಕೀಯ ಪರಿಸ್ಥಿತಿ ಹಾಗೂ ಬಿಸಿಸಿಐ ನಿಯಮಗಳು ಅಲ್ಲಿ ಅನ್ವಯಿಸುತ್ತವೆ. ಆದರೆ ದಿ 100 ಇಂಗ್ಲೆಂಡ್ನಲ್ಲಿ ನಡೆಯುವ ಟೂರ್ನಿ. ಆದ್ದರಿಂದ ಅಲ್ಲಿ ಅಂತಾರಾಷ್ಟ್ರೀಯ ಆಟಗಾರರನ್ನ ಆಯ್ಕೆ ಮಾಡುವುದು ಸಾಮಾನ್ಯ ಸಂಗತಿ. ಆದ್ದರಿಂದ ಇದರ ನೇರ ಪರಿಣಾಮ ಐಪಿಎಲ್ ತಂಡದ ಮೇಲೆ ಬೀಳುವ ಸಾಧ್ಯತೆ ಬಹಳ ಕಡಿಮೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಈ ವಿಚಾರದಲ್ಲಿ 2 ವಿಭಿನ್ನ ದೃಷ್ಟಿಕೋನಗಳು ಕಾಣಿಸುತ್ತಿವೆ. ಒಂದೆಡೆ ಕ್ರಿಕೆಟ್ ಶುದ್ಧ ಆಟ ಎನ್ನುವವರು ಇದ್ದಾರೆ. ಅವರಿಗೆ ಆಟಗಾರ ಯಾವ ದೇಶದವನು ಎಂಬುದಕ್ಕಿಂತ ಅವನ ಸಾಮರ್ಥ್ಯ ಮುಖ್ಯ. ಇನ್ನೊಂದೆಡೆ ದೇಶಭಕ್ತಿಯ ಭಾವನೆಗೆ ಹೆಚ್ಚು ಮಹತ್ವ ಕೊಡುವ ಅಭಿಮಾನಿಗಳೂ ಇದ್ದಾರೆ.
ಈ ಎರಡು ದೃಷ್ಟಿಕೋನಗಳ ನಡುವೆಯೇ ಈಗ ಕಾವ್ಯ ಮಾರನ್ ಅವರ ಈ ನಿರ್ಧಾರ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಈ ವಿವಾದ ಎಷ್ಟು ದೂರ ಹೋಗುತ್ತದೆ ಮತ್ತು ಅಭಿಮಾನಿಗಳ ಪ್ರತಿಕ್ರಿಯೆ ಹೇಗಿರುತ್ತದೆ ಅನ್ನೋದನ್ನ ನೋಡಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.